Hi guys, welcome back to my new vlog. ನೀವು ನೋಡ್ತಾ ಇದ್ದೀರಾ ಶ್ರೇಯಸ್ ಯು ವ್ಲಾಗ್ಸ್. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಂದು ಇವತ್ತು ವೈವಾ ಇದೆ, ಅದು ಹೇಗಿರುತ್ತೆ ಅಂತ ನಾನು ತೋರ್ಸಕೊಂಡಿದ್ದೀನಿ. ಪ್ರಾಜೆಕ್ಟು 100 ಮಾರ್ಕ್ಸ್ಗಿದೆ, ವೈವಾ 50 ಮಾರ್ಕ್ಸ್ಗೆ. KSOIಲಿ ಹೇಗೆ ವೈವಾ ಮಾಡ್ತಾರೆ ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಅವರು ಸ್ವಲ್ಪ ಜನನ ಗ್ರೂಪ್ ವೈಸ್ ಡಿವೈಡ್ ಮಾಡಿದ್ದಾರೆ. ಸ್ವಲ್ಪ ಜನ ಗ್ರೂಪ್ ಎ, ಸ್ವಲ್ಪ ಜನ ಗ್ರೂಪ್ ಬಿ, ಸ್ವಲ್ಪ ಜನ ಗ್ರೂಪ್ ಸಿ ಅಂತ ಡಿವೈಡ್ ಮಾಡಿದ್ದಾರೆ. ನಾನು ಬಂದು ಗ್ರೂಪ್ ಬಿ. ಇವತ್ತು November 4th ನನಗಿತ್ತು ಗ್ರೂಪ್ ಬಿ ಅವ್ರಿಗೆ. ನಾನು ಅಲ್ಲೇ ಹೋಗಿ ಹೇಗಿತ್ತು ಅಂತ ತೋರಿಸ್ತೀನಿ. ಸ್ಟೇ ಟ್ಯೂನ್. ಹಾಗೆ ಇಲ್ಲಿ ನೋಡ್ಬೋದು ನೀವು, ತುಂಬ ಜನ ಇಲ್ಲಿ ಇನ್ನೂ ಸೈನ್ ಆಗ್ತಾನೆ ಇದ್ದಾರೆ. ಬೇಗ ಬಂದರೆ ನೀವು ಬೇಗ ಸೈನ್ ಹಾಕ್ಬಿಟ್ಟು ಬೇಗ ವೈವಾ ಮುಗಿಸ್ಕೊಂಡು ಮನೆಗೆ ಹೋಗ್ಬೋದು. ಆಲ್ರೆಡಿ ನೀವು ವಿಡಿಯೋ ನೋಡ್ದಂಗೆ ಅಲ್ಲಿ ತುಂಬ ಜನ ಬಂದಿದ್ರು ವೈವಾಗೆ. ನಂದು ಇವಾಗ ವೈವಾ ಮುಗೀತು. ಅಲ್ಲಿ ನೀವು ಫಸ್ಟ್ ಯಾರು ಬರ್ತೀರೋ ಅವ್ರು ಫಸ್ಟು ಸೈನ್ ಹಾಕ್ಬಿಟ್ಟು ಟೀಚರ್ಸ್ ಹತ್ರ ಹೋಗೋದು. ಒಂದೊಂದು ರೂಮಲ್ಲಿ ಒಬ್ಬೊಬ್ಬರು ಫ್ಯಾಕಲ್ಟೀಸ್ ಕೂತಿರ್ತಾರೆ. ಅವ್ರಿಗೆ ಇಷ್ಟು ಜನ ಇಲ್ಲೋಗಿ ಅಲ್ಲೋಗಿ ಅಂತ ಸ್ಟೂಡೆಂಟ್ಸ್ನ ಕಳಿಸ್ತಾ ಇರ್ತಾರೆ. ಅವರು ನಿಮಗೆ ಪ್ರಶ್ನೆ ಕೇಳೋದು. ಫಸ್ಟು ನಾನು ಹೋದಾಗ ಇಂಟ್ರಡಕ್ಷನ್ ಕೇಳಿದ್ರು. ಇಂಟ್ರಡಕ್ಷನ್ ಆದಮೇಲೆ ಯಾವ ಟಾಪಿಕ್ ಮೇಲೆ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರು. ಆಮೇಲೆ ನೀವು ಯಾವ ಕಂಪ್ನಿಲಿ ಮಾಡ್ತಾಯಿದ್ದೀರಾ, ಯಾವ ಕಂಪ್ನಿ ಮೇಲೆ ಮಾಡಿದ್ರಿ ಅಂತ ಕೇಳಿದ್ರು. ಅದು ಎಲ್ಲಿದೆ ಅಂತ ಕೇಳಿದ್ರು. ಅದಾದಮೇಲೆ ಆಬ್ಜೆಕ್ಟಿವ್ಸ್ ಹೇಳಿ ಅಂತ ಕೇಳಿದ್ರು. ಅದಾದಮೇಲೆ ಈ ಕಂಪ್ನಿಗೆ ಏನು ಸಜೆಸ್ಟ್ ಮಾಡಿದ್ರಿ ಅಂತ ಅದನ್ನು ಕೇಳಿದ್ರು. ಅಷ್ಟೇ ನನಗೆ ಕೇಳಿದ್ದು. ಫ್ರೆಂಡ್ಸ್ಗೆ ನೀವು ಲಾಸ್ಟಲ್ಲಿ ಕ್ವಶನ್ಸ್ ಹಾಕಿದ್ದೀರಲ್ಲ, ಅದ್ರ ಬಗ್ಗೆನೂ ಒಂಚೂರು ಕ್ವಶನ್ಸ್ನ ಬೇರೆ ಲೆಕ್ಚರ್ಸು ಕೇಳಿದ್ದಾರೆ. ನೀವು ಫಿನಾನ್ಸ್ ಆದರೆ ಅಲ್ಲೆಲ್ಲ ಫಾರ್ಮುಲಾಸ್ ಇರುತ್ತಲ್ಲ ಅವೆಲ್ಲ ಕೇಳ್ತಾರೆ. ಕೆಲವೊಬ್ಬರು ಟೇಬಲ್ ಒಳಗಡೆ ಇರೋ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತಲೂ ಕೇಳಿದ್ದಾರೆ. ನನಗೆ ಅಷ್ಟೇ ಕೇಳಿದ್ದು ಕ್ವಶನ್.